ಈಗೋ ದೇವರ ಪ್ರಸನ್ನತೆಯ ಕಾಲ ಇದು ನನ್ನ ನಿನ್ನ ಜೀವಿತದಲ್ಲಿ, ದೇವರ ಇರುವಿಕೆಯ ಕಾಲ ನನ್ನ ನಿನ್ನ ಜೀವಿತದಲ್ಲಿ, ದೇವರ ಅನ್ಯೋನ್ಯತೆಯನ್ನು ಬಯಸಿ ಅದ್ಭುತವಾದಂಥದ್ದನ್ನು ಹೊಂದಿಕೊಳ್ಳುವುದಕ್ಕಾಗಿರುವಂಥ ಆ ಅನುಭವ ನನ್ನದಾಗಿ ನಿಮ್ಮದಾಗಿರಲಿ. ಇವತ್ತು ಒಂದು ವೇಳೆ ದೈವಿಕವಾದ ಅನುಭವ ಇವತ್ತು ನಮ್ಮಲ್ಲಿ ಇಲ್ಲದಿದ್ದರೆ ನನ್ನಲ್ಲಿ ನಿಮ್ಮಲ್ಲಿ ದೇವರ ಅನ್ಯೋನ್ಯತೆ ಕೊರತೆಯೇ ಅದಾಗಲ್ಪಟ್ಟಿದೆ. ದೇವರ ದರ್ಶನ, ದೈವಿಕ ದರ್ಶನ ನನ್ನ ಕಣ್ಣುಗಳಲ್ಲಿ ನನ್ನ ಜೀವಿತದಲ್ಲಿ ಕಾಣದೇ ಇದ್ರೆ ದೇವರ ಅನ್ಯೋನ್ಯತೆ ಕೊರತೆ ನಮ್ಮಲ್ಲಿ ಇದೆ. ದೇವರ ಒಂದು ಅಭಿಷೇಕದ ಅನುಭವ ನಮ್ಮಲ್ಲಿ ಕಡಿಮೆ ಆಗ್ತಾ ಇದ್ರೆ ದೇವರ ಅನ್ಯೋನ್ಯತೆಯ ಸಂಬಂಧವೇ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ದೇವರ ಮಹಾಮಹಿಮೆಯ ಯೋಚನೆ ಉಳ್ಳ ಕರ್ತನು, ಆತನು ತಂದೆ ದೇವರಲ್ಲಿ ಕ್ರಿಸ್ತನು ಹೇಗೆ ಅನ್ಯೋನ್ಯವುಳ್ಳವರಾಗಿದ್ದಾರೋ ನಾವು ಸಹ ಕ್ರಿಸ್ತನಲ್ಲಿ ಅನ್ಯೋನ್ಯವುಳ್ಳವರಾಗಿರಬೇಕು. ಅದೇ ಯೋಚನೆ ಕ್ರಿಸ್ತನಲ್ಲಿ ಅನ್ಯೋನ್ಯವುಳ್ಳವರಾಗಿರುವಂಥ ನಾವುಗಳು ಸಹೋದರರು ಅನ್ಯೋನ್ಯವಾಗಿ ನಾವು ಇರಬೇಕು. ಸಹೋದರ ಅನ್ಯೋನ್ಯವಾಗಿದ್ದಂಥ ನಾವುಗಳು ಸಭೆಯಾಗಿ ಸೇರಿ ಬರುವ ಅನ್ಯೋನ್ಯತೆ ಉಳ್ಳವರಾಗಿರಬೇಕೆಂಬುದಾಗಿ ದೇವರು ಆ ಪರಿಶುದ್ಧಾತ್ಮನು ತಾನೇ ಅದನ್ನು ಅದ್ಭುತವಾಗಿ ನಡೆಸುವಂಥದ್ದನ್ನು ಅಪೊಸ್ತಲರ ಕೃತ್ಯದಲ್ಲಿ ನೋಡ್ತೇವೆ. ಇದನ್ನು ದಿನಾಲೂ ಅವರು ಮನೆಗಳಲ್ಲಿಯೂ ಸಭೆಗಳಲ್ಲಿಯೂ ಅವರು ಸರಳ ಹೃದಯದಿಂದ ಅವರು ಯಾವಾಗಲೂ ಸೇರಿ ಬರುತ್ತಾ ಇದ್ದರು, ಅನ್ಯೋನ್ಯತೆಯಲ್ಲಿ ಸೇರಿ ಬರುತ್ತಾ ಇದ್ದರು ಎಂಬುದಾಗಿ ನೋಡುತ್ತೇವೆ. ಈ ಅನ್ಯೋನ್ಯತೆಯೇ ಇವತ್ತು ಪಟ್ಟಣಗಳನ್ನು, ಪ್ರಾಂತ್ಯಗಳನ್ನು, ಇವತ್ತು ತಾಲೂಕುಗಳನ್ನು, ಜಿಲ್ಲೆಗಳನ್ನು, ರಾಜ್ಯಗಳನ್ನೇ ದೈವಿಕವಾದ ಉಜ್ಜೀವನದ ಆತ್ಮನ ಕ್ರಿಸ್ತನ ಆ ಸಾಮ್ರಾಜ್ಯದ ಪರಲೋಕದ ಮಹಿಮೆಗೆ ನಡೆಸುವಂಥದ್ದಾಗಲ್ಪಟ್ಟಿದೆ. ಹಲ್ಲೆಲೂಯ. ಒಂದು ವೇಳೆ ಇವತ್ತು ಆ ರಾಜ್ಯ ಬರುವುದಕ್ಕಾಗಿ ಒಂದು ವೇಳೆ ಬೇಗನೆ ಅದು ಪರಿಪೂರ್ಣ ವ್ಯಾಪಿಸಲ್ಪಡಬೇಕಾದರೆ ನಾವುಗಳು ಅನ್ಯೋನ್ಯತೆ ಇವತ್ತು ಕ್ರಿಸ್ತನ ಯೋಹಾನನು ಬರೆಯುತ್ತಾನೆ ಒಂದು ಪದದಲ್ಲಿ, ನಮ್ಮ ಉಭಯರಲ್ಲಿರುವಂತಹ ಆ ಅನ್ಯೋನ್ಯತೆಗೆ ದೈವಿಕವಾದ ಸಂತೋಷ ಜನಾಂಗಗಳಲ್ಲಿ ಕಾಣಲ್ಪಡುತ್ತದೆ. ನಮ್ಮಲ್ಲಿರುವಂತಹ ಅನ್ಯೋನ್ಯತೆ ಇದು ಹಾಳು ಮಾಡುವುದಕ್ಕಾಗಿ ಸೈತಾನನು ಬಹಳ ತವಕಿಸ್ತಾನೆ. ನಾವು ಯಾವಾಗಲೂ ಅನ್ಯೋನ್ಯವುಳ್ಳವರಾಗಿರದ ಹಾಗೆ ಸೈತಾನನು ಹಾಳು ವಿಭಜಿಸುವುದಕ್ಕಾಗಿ ಪ್ರಯತ್ನಿಸ್ತಾನೆ. ಆದುದರಿಂದ ಕ್ರಿಸ್ತನೊಂದಿಗೆ ಅನ್ಯೋನ್ಯತೆ, ತಂದೆ ದೇವರೊಂದಿಗೆ ಅನ್ಯೋನ್ಯತೆ, ಪವಿತ್ರಾತ್ಮನೊಂದಿಗೆ ಅನ್ಯೋನ್ಯತೆ, ಸಹೋದರರೊಂದಿಗೆ ಅನ್ಯೋನ್ಯತೆ, ಸಭೆಯೊಂದಿಗೆ ಅನ್ಯೋನ್ಯತೆ, ನಾವು ಐಕ್ಯವುಳ್ಳವರಾಗಿರುವಂಥದ್ದನ್ನು ದೇವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ನಮ್ಮನ್ನು ನಾವೇ ಪರಿಶೋಧಿಸಿಕೊಳ್ಳೋಣ. ನಾನು ನನ್ನ ಕರ್ತನೊಂದಿಗೆ, ಪರಿಶುದ್ಧಾತ್ಮನೊಂದಿಗೆ, ತಂದೆ ದೇವರೊಂದಿಗೆ, ತ್ರಯೇಕನಾಗಿರುವ ಕ್ರಿಸ್ತ ದೇವರ ಒಟ್ಟಿಗೆ ನಾನು ಯಾವ ರೀತಿಯಾದ ಅನ್ಯೋನ್ಯತೆಯ ಸಂಬಂಧ ಇದೆ. ಒಂದು ವೇಳೆ ಇಲ್ಲದಿದ್ದರೆ ಈಗೋ ನಮಗೆ ಕೃಪಾ ಸಮಯ ಕೊಡಲ್ಪಟ್ಟಿದೆ. ಅನ್ಯೋನ್ಯತೆಯಲ್ಲಿ ಕಳೆಯುವುದಕ್ಕಾಗಿ ತಂದೆ ನನ್ನನ್ನು ಉಪಯೋಗಿಸು, ನನ್ನ ಅನ್ಯೋನ್ಯತೆಗೆ ನೀನು ಬಾಪ, ನಾನು ನನ್ನ ಅನ್ಯೋನ್ಯತೆಯಲ್ಲಿ ಬರುತ್ತೇನೆ ದೇವರೇ ಎಂಬುದಾಗಿ ನಾವು ಹಂಬಲವುಳ್ಳವರಾಗಿ ನಾವು ಕರ್ತನೊಂದಿಗೆ ನಾವು ಕೇಳಿಕೊಂಡು ನಾವು ಮುಂದಕ್ಕೆ ನಾವು ಸಾಗುವವರಾಗಿರೋಣ. ನಮ್ಮ